ನೋಟಿಸ್ ನೀಡಿಲ್ಲ ಎಂದಿದ್ದ ಯತ್ನಾಳ್ಗೆ ಬಿಗ್ ಶಾಕ್. ಬಿಜೆಪಿ ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಶಾಸಕ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್. ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್ ರವಾನೆಯಾಗಿದೆ. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. 72 ಗಂಟೆಯ ಒಳಗಾಗಿ ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಶೋಕಾಸ್ ನೋಟಿಸ್ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬಿಜೆಪಿ ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್. ವಿಜಯಪುರ ಸಿಟಿ MLA. ಇಲ್ಲಿ ತನಕ ಏನು ನೋಟಿಸ್ ಇಲ್ಲದು ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಬನ್ನಿ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಒಂದು ರೀತಿಯಲ್ಲಿ ಗೊಬ್ಬರ ಆಗೋಗ್ಬಿಟ್ಟಿದೆ. ಬಿಜೆಪಿ ಭಿನ್ನಮತವೇ ಒಂಥರ ಗೊಬ್ಬರ ಆಗೋಗ್ಬಿಟ್ಟಿದೆ. ಯಾರು ಏನು ಹೇಳಿದರೆ ಯಾರು ಕರೆಕ್ಟು ಯಾರು ವಿರುದ್ಧ ಒಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಕೆಲವರು, ಇಲ್ಲ ಪಕ್ಷದ ವರಿಷ್ಠ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು, ಈ ಥರದ ಹೇಳಿಕೆಗಳು ಬರ್ತಾ ಇದೆ. ಈ ನಡುವೆ 72 ಗಂಟೆಯೊಳಗಾಗಿ ಉತ್ತರ ಕೊಡಬೇಕು ಅಂತೇಳಿ ಶೋಕಾಸ್ ನೋಟಿಸ್. ಏನಿದರ ಮರ್ಮ, ಇದಕ್ಕೆ ಏನು ಹೇಳ್ತಾರೆ ರೆಬಲ್ಸ್ ಟೀಮ್? ಜಯಪ್ರಕಾಶ್, ಯತ್ನಾಳ್ಗೆ ಕೊಟ್ಟಿರುವಂಥ ನೋಟಿಸು ಇದು ಎರಡು ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಕುತೂಹಲ ಜೊತೆಗೆ ಪ್ರಮುಖ ಆಗಿರುವಂಥದ್ದು. ಯಾಕಂದ್ರೆ ಈಗಲಾದರೂ ಕೂಡ ಹೈಕಮಾಂಡ್ ಈ ನೋಟಿಸನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಅಂತ. ಯಾಕೆ ಅಂತಂದರೆ ಯತ್ನಾಳ್ ಕೇವಲ ಅಂದರೆ 72 ಗಂಟೆ ಒಳಗಡೆ ನೀವು ಏನು ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಶಿಸ್ತು ಕ್ರಮ ಅಂತ ಹೇಳಿದ್ರು. ಯತ್ನಾಳ್ ಅವರು ಹೇಳಿಕೆ ಕೊಡ್ತಾ ಇರೋದು ಕೇವಲ ಒಂದು 4-5 ದಿವಸದಿಂದ ಅಲ್ಲ. ಯಡಿಯೂರಪ್ಪ ಅವರು ಅಧಿಕಾರ ಇದ್ದಾಗಲಿಂದ ಕೂಡ, ಮುಖ್ಯಮಂತ್ರಿ ಆದಾಗಲಿಂದ ಕೂಡ ಅವರು ಇದೇ ರೀತಿ ಹೈಕಮಾಂಡ್ಗೆ ಸೆಡ್ ಹೊಡೆದು ಏನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅದು ಇಲ್ಲಿವರೆಗೂ ಕೂಡ 2-3 ಬಾರಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು ಕೂಡ ಏನು ಕೂಡ ಕ್ರಮ ಆಗಿಲ್ಲ. ಈಗಲಾದರೂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅಥವಾ ನೋಟಿಸ್ಗೆ ಅಷ್ಟೊಂದು ಮಹತ್ವ ಇರುತ್ತಾ ಅನ್ನುವಂಥದ್ದು. ಮತ್ತೊಂದು ಕುತೂಹಲ ಅಂತಂದರೆ, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ, ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಬೆನ್ನಲ್ಲೇ ಕೂಡ ಈಗ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವಂಥದ್ದು ಮಹತ್ವ ಪಡ್ಕೊಂಡಿರುತ್ತದೆ. ಯಾಕೆ ಅಂತಂದರೆ, ಕಳೆದ 1 ವಾರದಿಂದ ದೆಹಲಿಯಲ್ಲಿ ಇದ್ದರೂ ಕೂಡ ಹೈಕಮಾಂಡನ್ನ ಭೇಟಿ ಮಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ ಯತ್ನಾಳ್ ಅವರಿಗೆ. ಅಂದರೆ ಯತ್ನಾಳ್ ಭೇಟಿ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶನೇ ಕೊಟ್ಟಿಲ್ಲ. ಇದಾದ ಬಳಿಕ ವಿಜಯೇಂದ್ರ ದೆಹಲಿಗೆ ಹೋಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಮತ್ತು ನೋಟಿಸ್ ಹಿಂದೆ 2-3 ಬಾರಿ ಕೊಟ್ಟಿದ್ರು ಕೂಡ ಎಲ್ಲೂ ಕೂಡ ನೋಟಿಸು ರಿವೀಲ್ ಆಗಿರಲಿಲ್ಲ. ಈಗ ಬಹಿರಂಗ ಆಗಿರುವಂಥದ್ದು. ಇದರ ಅರ್ಥ ಏನಾದರೂ ಕೂಡ ಪಕ್ಷ ಹೈಕಮಾಂಡು ಶಿಸ್ತು ಕ್ರಮ ಅಥವಾ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತಾ ಅಂತ. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈ ಹಿಂದೆ ಹೈಕಮಾಂಡು ತೀರ್ಮಾನ ಮಾಡಿತ್ತು ಕ್ರಮ ಕೈಗೊಳ್ಳೋದಕ್ಕೆ. ಆಗ ದೆಹಲಿಯ ಪ್ರಭಾವಿ 2 ನಾಯಕರು ಇದಕ್ಕೆ ತಡೆ ಒಡ್ಡಿದ್ರು ಹೈಕಮಾಂಡ್ಗೆ ಅಂತ. ಆದರೆ ಈಗ ಹೈಕಮಾಂಡು ಏನು ಮಾಡುತ್ತೆ ನೋಟಿಸ್ ಮೂಲಕ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅನ್ನುವಂಥದ್ದು ಚರ್ಚೆಗಳು ಪಕ್ಷದ ವಲಯದಲ್ಲಿ ಆರಂಭ ಆಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನನ್ನ ಅಭಿಪ್ರಾಯ ಪ್ರಕಾರ ನೋಟಿಸ್ ಕೊಡ್ತಾರೆ, ಸಮಾಧಾನ ಮಾಡ್ತಾರೆ, ಯಾರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಯಾರ ವಿರುದ್ಧ ಕ್ರಮ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇಲ್ಲ. ನೀವು ಆಲ್ರೆಡಿ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಇದೆ, ಬಿಜೆಪಿ ಗೌರ್ಮೆಂಟ್ ಬಂದಿರುವಂಥ ರಾಜ್ಯ ಇದೆ, ಅದನ್ನು ಕಳ್ಕೋಬೇಕಾಗತ್ತೆ. ಹಿಂದಿ ಚಿತ್ರಾನ್ನಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೇಂದ್ರಕ್ಕೆ ಅದು ಗೊತ್ತಿದೆ. ಈಗ ಬಿಟ್ಟಿದ್ದಾರೆ ಇಬ್ಬರನ್ನು ಕೂಡ. ಗೋಡಾ ಹೇ ಮೈದಾನ್ ಹೇ, ಲಡೋ, ಯಾರು ಉಳಿತೀರೋ ಅವರೇ ಹೀರೋ. ನೋಟಿಸ್ ನೀಡಿಲ್ಲ ಎಂದಿದ್ದ ಯತ್ನಾಳ್ಗೆ ಬಿಗ್ ಶಾಕ್. ಬಿಜೆಪಿ ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಶಾಸಕ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್. ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್ ರವಾನೆಯಾಗಿದೆ. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. 72 ಗಂಟೆಯ ಒಳಗಾಗಿ ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಶೋಕಾಸ್ ನೋಟಿಸ್ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬಿಜೆಪಿ ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್. ವಿಜಯಪುರ ಸಿಟಿ MLA. ಇಲ್ಲಿ ತನಕ ಏನು ನೋಟಿಸ್ ಇಲ್ಲದು ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಬನ್ನಿ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಒಂದು ರೀತಿಯಲ್ಲಿ ಗೊಬ್ಬರ ಆಗೋಗ್ಬಿಟ್ಟಿದೆ. ಬಿಜೆಪಿ ಭಿನ್ನಮತವೇ ಒಂಥರ ಗೊಬ್ಬರ ಆಗೋಗ್ಬಿಟ್ಟಿದೆ. ಯಾರು ಏನು ಹೇಳಿದರೆ ಯಾರು ಕರೆಕ್ಟು ಯಾರು ವಿರುದ್ಧ ಒಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಕೆಲವರು, ಇಲ್ಲ ಪಕ್ಷದ ವರಿಷ್ಠ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು, ಈ ಥರದ ಹೇಳಿಕೆಗಳು ಬರ್ತಾ ಇದೆ. ಈ ನಡುವೆ 72 ಗಂಟೆಯೊಳಗಾಗಿ ಉತ್ತರ ಕೊಡಬೇಕು ಅಂತೇಳಿ ಶೋಕಾಸ್ ನೋಟಿಸ್. ಏನಿದರ ಮರ್ಮ, ಇದಕ್ಕೆ ಏನು ಹೇಳ್ತಾರೆ ರೆಬಲ್ಸ್ ಟೀಮ್? ಜಯಪ್ರಕಾಶ್, ಯತ್ನಾಳ್ಗೆ ಕೊಟ್ಟಿರುವಂಥ ನೋಟಿಸು ಇದು ಎರಡು ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಕುತೂಹಲ ಜೊತೆಗೆ ಪ್ರಮುಖ ಆಗಿರುವಂಥದ್ದು. ಯಾಕಂದ್ರೆ ಈಗಲಾದರೂ ಕೂಡ ಹೈಕಮಾಂಡ್ ಈ ನೋಟಿಸನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಅಂತ. ಯಾಕೆ ಅಂತಂದರೆ ಯತ್ನಾಳ್ ಕೇವಲ ಅಂದರೆ 72 ಗಂಟೆ ಒಳಗಡೆ ನೀವು ಏನು ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಶಿಸ್ತು ಕ್ರಮ ಅಂತ ಹೇಳಿದ್ರು.
ಯತ್ನಾಳ್ ಅವರು ಹೇಳಿಕೆ ಕೊಡ್ತಾ ಇರೋದು ಕೇವಲ ಒಂದು 4-5 ದಿವಸದಿಂದ ಅಲ್ಲ. ಯಡಿಯೂರಪ್ಪ ಅವರು ಅಧಿಕಾರ ಇದ್ದಾಗಲಿಂದ ಕೂಡ, ಮುಖ್ಯಮಂತ್ರಿ ಆದಾಗಲಿಂದ ಕೂಡ ಅವರು ಇದೇ ರೀತಿ ಹೈಕಮಾಂಡ್ಗೆ ಸೆಡ್ ಹೊಡೆದು ಏನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅದು ಇಲ್ಲಿವರೆಗೂ ಕೂಡ 2-3 ಬಾರಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು ಕೂಡ ಏನು ಕೂಡ ಕ್ರಮ ಆಗಿಲ್ಲ. ಈಗಲಾದರೂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅಥವಾ ನೋಟಿಸ್ಗೆ ಅಷ್ಟೊಂದು ಮಹತ್ವ ಇರುತ್ತಾ ಅನ್ನುವಂಥದ್ದು. ಮತ್ತೊಂದು ಕುತೂಹಲ ಅಂತಂದರೆ, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ, ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಬೆನ್ನಲ್ಲೇ ಕೂಡ ಈಗ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವಂಥದ್ದು ಮಹತ್ವ ಪಡ್ಕೊಂಡಿರುತ್ತದೆ. ಯಾಕೆ ಅಂತಂದರೆ, ಕಳೆದ 1 ವಾರದಿಂದ ದೆಹಲಿಯಲ್ಲಿ ಇದ್ದರೂ ಕೂಡ ಹೈಕಮಾಂಡನ್ನ ಭೇಟಿ ಮಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ ಯತ್ನಾಳ್ ಅವರಿಗೆ. ಅಂದರೆ ಯತ್ನಾಳ್ ಭೇಟಿ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶನೇ ಕೊಟ್ಟಿಲ್ಲ. ಇದಾದ ಬಳಿಕ ವಿಜಯೇಂದ್ರ ದೆಹಲಿಗೆ ಹೋಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಮತ್ತು ನೋಟಿಸ್ ಹಿಂದೆ 2-3 ಬಾರಿ ಕೊಟ್ಟಿದ್ರು ಕೂಡ ಎಲ್ಲೂ ಕೂಡ ನೋಟಿಸ್ ರಿವೀಲ್ ಆಗಿರಲಿಲ್ಲ. ಈಗ ಬಹಿರಂಗ ಆಗಿರುವಂಥದ್ದು. ಇದರ ಅರ್ಥ ಏನಾದರೂ ಕೂಡ ಪಕ್ಷ ಹೈಕಮಾಂಡು ಶಿಸ್ತು ಕ್ರಮ ಅಥವಾ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತಾ ಅಂತ. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈ ಹಿಂದೆ ಹೈಕಮಾಂಡು ತೀರ್ಮಾನ ಮಾಡಿತ್ತು ಕ್ರಮ ಕೈಗೊಳ್ಳೋದಕ್ಕೆ. ಆಗ ದೆಹಲಿಯ ಪ್ರಭಾವಿ ಇಬ್ಬರು ನಾಯಕರು ಇದಕ್ಕೆ ತಡೆ ಒಡ್ಡಿದ್ರು ಹೈಕಮಾಂಡ್ಗೆ ಅಂತ. ಆದರೆ ಈಗ ಹೈಕಮಾಂಡು ಏನು ಮಾಡುತ್ತೆ ನೋಟಿಸ್ ಮೂಲಕ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅನ್ನುವಂಥದ್ದು ಚರ್ಚೆಗಳು ಪಕ್ಷದ ವಲಯದಲ್ಲಿ ಆರಂಭ ಆಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನನ್ನ ಅಭಿಪ್ರಾಯ ಪ್ರಕಾರ ನೋಟಿಸ್ ಕೊಡ್ತಾರೆ, ಸಮಾಧಾನ ಮಾಡ್ತಾರೆ, ಯಾರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಯಾರ ವಿರುದ್ಧ ಕ್ರಮ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ರಾಜ್ಯ BJP ಇಲ್ಲ. ನೀವು ಆಲ್ರೆಡಿ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಇದೆ, BJP ಗೌರ್ಮೆಂಟ್ ಬಂದಿರುವಂಥ ರಾಜ್ಯ ಇದೆ, ಅದನ್ನು ಕಳ್ಕೋಬೇಕಾಗತ್ತೆ. ಹಿಂದಿ ಚಿತ್ರಾನ್ನಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೇಂದ್ರಕ್ಕೆ ಅದು ಗೊತ್ತಿದೆ. ಈಗ ಬಿಟ್ಟಿದ್ದಾರೆ ಇಬ್ಬರನ್ನು ಕೂಡ. ಗೋಡಾ ಹೇ ಮೈದಾನ್ ಹೇ, ಲಡೋ, ಯಾರು ಉಳಿತೀರೋ ಅವರೇ ಹೀರೋ. ನೋಟಿಸ್ ನೀಡಿಲ್ಲ ಎಂದಿದ್ದ ಯತ್ನಾಳ್ಗೆ ಬಿಗ್ ಶಾಕ್. BJP ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಶಾಸಕ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್. ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್ ರವಾನೆ ಆಗಿದೆ. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. 72 ಗಂಟೆಯ ಒಳಗಾಗಿ ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ನೋಟಿಸ್. 72 ಗಂಟೆಯೊಳಗೆ ಉತ್ತರಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಶೋಕಾಸ್ ನೋಟಿಸ್ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. BJP ರೆಬಲ್ ಲೀಡರ್ ಶಾಸಕ ಯತ್ನಾಳ್ಗೆ ನೋಟಿಸ್. ವಿಜಯಪುರ ಸಿಟಿ MLA. ಇಲ್ಲಿ ತನಕ ಏನು ನೋಟಿಸ್ ಇಲ್ಲದು ಏನಾಗ್ತಾ ಇದೆ BJPಯಲ್ಲಿ ಅರ್ಥ ಆಗ್ತಾ ಇಲ್ಲ. ಬನ್ನಿ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಒಂದು ರೀತಿಯಲ್ಲಿ ಗೊಬ್ಬರ ಆಗೋಗ್ಬಿಟ್ಟಿದೆ. BJP ಭಿನ್ನಮತವೇ ಒಂಥರ ಗೊಬ್ಬರ ಆಗೋಗ್ಬಿಟ್ಟಿದೆ. ಯಾರು ಏನು ಹೇಳಿದರೆ, ಯಾರು ಕರೆಕ್ಟು ಯಾರು ವಿರುದ್ಧ ಒಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಕೆಲವರು, ಇಲ್ಲ ಪಕ್ಷದ ವರಿಷ್ಠ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು, ಈ ಥರದ ಹೇಳಿಕೆಗಳು ಬರ್ತಾ ಇದೆ. ಈ ನಡುವೆ 72 ಗಂಟೆಯೊಳಗಾಗಿ ಉತ್ತರ ಕೊಡಬೇಕು ಅಂತೇಳಿ ಶೋಕಾಸ್ ನೋಟಿಸ್. ಏನಿದರ ಮರ್ಮ? ಇದಕ್ಕೆ ಏನು ಹೇಳ್ತಾರೆ ರೆಬಲ್ಸ್ ಟೀಮ್? ಜಯಪ್ರಕಾಶ್, ಯತ್ನಾಳ್ಗೆ ಕೊಟ್ಟಿರುವಂಥ ನೋಟಿಸು ಇದು 2 ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಕುತೂಹಲ ಜೊತೆಗೆ ಪ್ರಮುಖ ಆಗಿರುವಂಥದ್ದು. ಯಾಕಂದರೆ ಈಗಲಾದರೂ ಕೂಡ ಹೈಕಮಾಂಡ್ ಈ ನೋಟಿಸನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಅಂತ. ಯಾಕೆ ಅಂತಂದರೆ, ಯತ್ನಾಳ್ ಕೇವಲ 72 ಗಂಟೆ ಒಳಗಡೆ ನೀವು ಏನು ಉತ್ತರ ಕೊಡಬೇಕು, ಇಲ್ಲಾಂದರೆ ಶಿಸ್ತು ಕ್ರಮ ಅಂತ ಹೇಳಿದ್ರು. ಯತ್ನಾಳ್ ಅವರು ಹೇಳಿಕೆ ಕೊಡ್ತಾ ಇರೋದು ಕೇವಲ ಒಂದು 4-5 ದಿವಸದಿಂದ ಅಲ್ಲ. ಯಡಿಯೂರಪ್ಪ ಅವರು ಅಧಿಕಾರ ಇದ್ದಾಗಲಿಂದ ಕೂಡ, ಮುಖ್ಯಮಂತ್ರಿ ಆದಾಗಲಿಂದ ಕೂಡ ಅವರು ಇದೇ ರೀತಿ ಹೈಕಮಾಂಡ್ಗೆ ಸೆಡ್ ಹೊಡೆದು ಏನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅದು ಇಲ್ಲಿವರೆಗೂ ಕೂಡ 2-3 ಬಾರಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು ಕೂಡ ಏನು ಕೂಡ ಕ್ರಮ ಆಗಿಲ್ಲ. ಈಗಲಾದರೂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅಥವಾ ನೋಟಿಸ್ಗೆ ಅಷ್ಟೊಂದು ಮಹತ್ವ ಇರುತ್ತಾ ಅನ್ನುವಂಥದ್ದು. ಮತ್ತೊಂದು ಕುತೂಹಲ ಅಂತಂದರೆ, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ, ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಬೆನ್ನಲ್ಲೇ ಕೂಡ ಈಗ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವಂಥದ್ದು ಮಹತ್ವ ಪಡ್ಕೊಂಡಿರುತ್ತದೆ. ಯಾಕೆ ಅಂತಂದರೆ, ಕಳೆದ 1 ವಾರದಿಂದ ದೆಹಲಿಯಲ್ಲಿ ಇದ್ದರೂ ಕೂಡ ಹೈಕಮಾಂಡನ್ನ ಭೇಟಿ ಮಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ ಯತ್ನಾಳ್ ಅವರಿಗೆ. ಅಂದರೆ ಯತ್ನಾಳ್ ಭೇಟಿ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶನೇ ಕೊಟ್ಟಿಲ್ಲ. ಇದಾದ ಬಳಿಕ ವಿಜಯೇಂದ್ರ ದೆಹಲಿಗೆ ಹೋಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಮತ್ತು ನೋಟಿಸ್ ಹಿಂದೆ 2-3 ಬಾರಿ ಕೊಟ್ಟಿದ್ರು ಕೂಡ ಎಲ್ಲೂ ಕೂಡ ನೋಟಿಸ್ ರಿವೀಲ್ ಆಗಿರಲಿಲ್ಲ. ಈಗ ಬಹಿರಂಗ ಆಗಿರುವಂಥದ್ದು. ಇದರ ಅರ್ಥ ಏನಾದರೂ ಕೂಡ ಪಕ್ಷ ಹೈಕಮಾಂಡು ಶಿಸ್ತು ಕ್ರಮ ಅಥವಾ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತಾ ಅಂತ. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈ ಹಿಂದೆ ಹೈಕಮಾಂಡು ತೀರ್ಮಾನ ಮಾಡಿತ್ತು ಕ್ರಮ ಕೈಗೊಳ್ಳೋದಕ್ಕೆ. ಆಗ ದೆಹಲಿಯ ಪ್ರಭಾವಿ ಇಬ್ಬರು ನಾಯಕರು ಇದಕ್ಕೆ ತಡೆ ಒಡ್ಡಿದ್ರು ಹೈಕಮಾಂಡ್ಗೆ ಅಂತ. ಆದರೆ ಈಗ ಹೈಕಮಾಂಡು ಏನು ಮಾಡುತ್ತೆ ನೋಟಿಸ್ ಮೂಲಕ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅನ್ನುವಂಥದ್ದು ಚರ್ಚೆಗಳು ಪಕ್ಷದ ವಲಯದಲ್ಲಿ ಆರಂಭ ಆಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನನ್ನ ಅಭಿಪ್ರಾಯ ಪ್ರಕಾರ ನೋಟಿಸ್ ಕೊಡ್ತಾರೆ, ಸಮಾಧಾನ ಮಾಡ್ತಾರೆ, ಯಾರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಯಾರ ವಿರುದ್ಧ ಕ್ರಮ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ರಾಜ್ಯ BJP ಇಲ್ಲ.
ನೀವು ಆಲ್ರೆಡಿ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಇದೆ, ಬಿ ಜೆ ಪಿ ಗೌರ್ಮೆಂಟ್ ಬಂದಿರುವಂಥ ರಾಜ್ಯ ಇದೆ, ಅದನ್ನು ಕಳ್ಕೋಬೇಕಾಗತ್ತೆ. ಹಿಂದಿ ಚಿತ್ರಾನ್ನಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೇಂದ್ರಕ್ಕೆ ಅದು ಗೊತ್ತಿದೆ. ಈಗ ಬಿಟ್ಟಿದ್ದಾರೆ ಇಬ್ಬರನ್ನು ಕೂಡ. ಗೋಡಾ ಹೇ ಮೈದಾನ್ ಹೇ ಲಡೋ, ಯಾರು ಉಳಿತೀರೋ ಅವರೇ ಹೀರೋ.